ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ನಾಡಿನ ಕಲಾ ವೈಭವವನ್ನು ವಿಶ್ವದ ಗಮನಕ್ಕೆ ತಂದ ಹಿರಿಯ ಚಿತ್ರ ಕಲಾವಿದ, ಜನಪರ ಚಿಂತಕ, ದಲಿತ ಹಾಗೂ ರೈತ ಚಳುವಳಿಗಳ ಮುಂಚೂಣಿ ಹೋರಾಟಗಾರ ಕೆ.ಟಿ. ಶಿವಪ್ರಸಾದ್ ಅವರ ಸ್ಮರಣಾರ್ಥ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾನುವಾರ ನಡೆದ ಕೆ.ಟಿ. ಶಿವಪ್ರಸಾದ್ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಭಾವನಾತ್ಮಕ ವಾತಾವರಣದಲ್ಲಿ ನೆರವೇರಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ನಾಡಿನ ಕಲಾ ವೈಭವವನ್ನು ವಿಶ್ವದ ಗಮನಕ್ಕೆ ತಂದ ಹಿರಿಯ ಚಿತ್ರ ಕಲಾವಿದ, ಜನಪರ ಚಿಂತಕ, ದಲಿತ ಹಾಗೂ ರೈತ ಚಳುವಳಿಗಳ ಮುಂಚೂಣಿ ಹೋರಾಟಗಾರ ಕೆ.ಟಿ. ಶಿವಪ್ರಸಾದ್ ಅವರ ಸ್ಮರಣಾರ್ಥ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾನುವಾರ ನಡೆದ ಕೆ.ಟಿ. ಶಿವಪ್ರಸಾದ್ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಭಾವನಾತ್ಮಕ ವಾತಾವರಣದಲ್ಲಿ ನೆರವೇರಿತು. ಕಾರ್ಯಕ್ರಮದ ಆರಂಭದಲ್ಲಿ ಶಿವಪ್ರಸಾದ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ 2 ನಿಮಿಷಗಳ ಮೌನಾಚರಣೆ ಮೂಲಕ ಗೌರವ ಸೂಚಿಸಲಾಯಿತು. ಬಳಿಕ ವಿವಿಧ ಕ್ಷೇತ್ರಗಳ ಗಣ್ಯರು ಶಿವಪ್ರಸಾದ್ ಅವರ ಕಲಾ ಸಾಧನೆ, ಹೋರಾಟದ ಬದುಕು ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಸ್ಮರಿಸಿದರು. ಕೇಂದ್ರ ಲಲಿತಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಚೀಸು ಕೃಷ್ಣಶೆಟ್ಟಿ ಮಾತನಾಡಿ, ಕೆ.ಟಿ. ಶಿವಪ್ರಸಾದ್ ಕೇವಲ ಚಿತ್ರಕಾರರಲ್ಲ, ಸಮಾಜದ ನೋವು ನಲಿವುಗಳನ್ನು ತಮ್ಮ ಕಲೆಯ ಮೂಲಕ ಜನರ ಮುಂದಿಟ್ಟ ಅಪರೂಪದ ಕಲಾವಿದ ಎಂದು ಬಣ್ಣಿಸಿದರು. 1984ರ ಕಲಾಯಾತ್ರೆಯಲ್ಲಿ ತಮ್ಮದೇ ನಗ್ನಚಿತ್ರದ ಮೂಲಕ ಸಮಾಜದ ಗಮನ ಸೆಳೆದದ್ದು ಅವರ ಕಲಾತ್ಮಕ ಧೈರ್ಯಕ್ಕೆ ಸಾಕ್ಷಿಯಾಗಿದೆ ಎಂದರು. ಜೆ ಕಲಾಶಾಲೆಯ ಶೈಲಿಯ ಪ್ರಭಾವ ಇದ್ದರೂ ಅದನ್ನು ಮೀರಿ ಹೊಸ ಕಲಾ ಭಾಷೆಯನ್ನು ರೂಪಿಸಿಕೊಂಡಿದ್ದ ಅವರು ಗುಣಮಟ್ಟದ ಮತ್ತು ಬೃಹತ್ ಗಾತ್ರದ ಕಲಾಕೃತಿಗಳನ್ನು ಸೃಷ್ಟಿಸಿದ್ದರು. ಉತ್ತಮ ಓದುಗರಾಗಿದ್ದ ಶಿವಪ್ರಸಾದ್ ಸಾರ್ವಜನಿಕ ವೇದಿಕೆಗಳಲ್ಲಿ ಕಡಿಮೆ ಮಾತನಾಡಿದರೂ ಅವರ ಕಲೆಯೇ ಅವರ ಧ್ವನಿಯಾಗಿತ್ತು ಎಂದು ಹೇಳಿದರು. ಕಲಾವಿದರ ನಿಧನದ ಸಂದರ್ಭದಲ್ಲಿ ಸರ್ಕಾರ ಪೊಲೀಸ್ ಗೌರವ ಸಲ್ಲಿಸುವ ಪರಂಪರೆ ರೂಪಿಸಬೇಕು ಎಂದು ಆಗ್ರಹಿಸಿದ ಅವರು, ಶಿವಪ್ರಸಾದ್ ಅವರ ಮೂಲ ಕಲಾಕೃತಿಗಳನ್ನು ಜನರು ನೇರವಾಗಿ ವೀಕ್ಷಿಸಲು ಶಾಶ್ವತ ಕಲಾ ಗ್ಯಾಲರಿ ಸ್ಥಾಪನೆಯಾಗಬೇಕು ಎಂದು ಆಶಿಸಿದರು. ದಲಿತ ಚಳುವಳಿಯ ರಾಜ್ಯ ನಾಯಕ ಮಾವಳ್ಳಿ ಶಂಕರ್ ಮಾತನಾಡಿ, ಕೆ.ಟಿ. ಶಿವಪ್ರಸಾದ್ ದಲಿತ ಚಳುವಳಿಗೆ ಹೊಸ ಚೈತನ್ಯ ತುಂಬಿದ ವ್ಯಕ್ತಿ. ಅನೇಕ ಯುವ ಹೋರಾಟಗಾರರಿಗೆ ಅವರು ಪ್ರೇರಣೆಯಾಗಿದ್ದರು. ಅವರ ಹೆಸರಿನಲ್ಲಿ ಕಲಾ ಗ್ಯಾಲರಿ ನಿರ್ಮಿಸುವುದು ನಿಜವಾದ ಗೌರವವಾಗಲಿದೆ ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳೊಂದಿಗೆ ನಡೆಯಲಿರುವ ಸಭೆಯಲ್ಲಿ ಕಲಾ ಗ್ಯಾಲರಿಗೆ ಸೂಕ್ತ ಭೂಮಿ ನೀಡುವಂತೆ ಒತ್ತಾಯಿಸಲಾಗುವುದು. ದಲಿತ ಚಳುವಳಿ ವಿಚಾರ ಬಂದಾಗ ಕೆ.ಟಿ. ಶಿವಪ್ರಸಾದ್ ಮತ್ತು ತ್ಯಾಗಿ ಅವರಂತಹ ಹೋರಾಟಗಾರರನ್ನು ದಲಿತ ಚಳುವಳಿಯ ಇತಿಹಾಸ ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದರು. ಕೆ.ಟಿ. ಶಿವಪ್ರಸಾದ್ ಅಂತಹ ಚಿಂತಕ ಹಾಗೂ ಕಲಾವಿದರನ್ನು ನಾವು ಕಳೆದುಕೊಂಡಿದ್ದೀವಿ. ಹುಟ್ಟು ದುಃಖದಿಂದ ಆರಂಭವಾಗಿ ಮಧ್ಯೆ ಅನಾರೋಗ್ಯದಲ್ಲಿ ಕೊನೆಗೆ ಮರಣ ಅನುಭವಿಸಲೇಬೇಕು. ಸಾವನ್ನು ಕೂಡ ಸಂಭ್ರಮಿಸುವ ಒಳಮನಸ್ಸು ಇಟ್ಟುಕೊಳ್ಳಬೇಕು ಎಂದರು. ದುಃಖ, ಹೋರಾಟ ಮತ್ತು ಅನಾರೋಗ್ಯದ ನಡುವೆಯೂ ಮೌಲ್ಯಯುತ ಬದುಕು ಕಟ್ಟಿಕೊಂಡು ಶಿವಪ್ರಸಾದ್ ಅವರ ಜೀವನವೇ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕದಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್.ಪಿ. ವೆಂಕಟೇಶ್ ಮೂರ್ತಿ ಮಾತನಾಡಿ, ಅನ್ಯಾಯದ ವಿರುದ್ಧ ನಿರಂತರ ಹೋರಾಟ ನಡೆಸಿದ್ದ ಶಿವಪ್ರಸಾದ್ ಹಲವು ಜನಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದರು. ಗಡೀಪಾರು ಆದವರ ಪರವಾಗಿ ನಡೆಸಿದ ಹೋರಾಟ, ಜಪ್ತಿ ಪ್ರಕರಣಗಳ ವಿರುದ್ಧದ ಪ್ರತಿಭಟನೆಗಳು ಹಾಗೂ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಜನಸಾಮಾನ್ಯರ ಮನೆ ಮನೆಗೆ ತಲುಪಿಸುವ ಪ್ರಯತ್ನಗಳು ಅವರ ಸಮಾಜಮುಖಿ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ನಂತರದಲ್ಲಿ ಒಂದು ರೀತಿ ಸ್ತಬ್ಧತೆ ಉಂಟಾಗುತ್ತೆ. ಬಹಳ ಒಂದು ಭಯಭೀತವಾದಂಥ ಒಂದು ವಾತಾವರಣ ಆಗುತ್ತೆ. ಆ ಒಂದು ಸನ್ನಿವೇಶದಲ್ಲಿ ಅದನ್ನು ಎನ್.ಎಸ್. ಶಂಕರ್ ಅವರು ಪ್ರಸ್ತಾಪ ಮಾಡ್ತಾರೆ. ರೈತರ ಮನೆಗಳನ್ನು ಜಪ್ತಿ ಮಾಡುವಂಥ ಒಂದು ಕೆಲಸ. ಶಿವಪ್ರಸಾದ್ ಅವರು ಆಗ ಬಾಳುಪೇಟೆನಲ್ಲಿ ನೆಲೆಸಿರ್ತಾರೆ. ಶಿವಪ್ರಸಾದ್ ಜೊತೆಗೆ ಬನವಾಸಿ ರಾಜಶೇಖರ್ ಮತ್ತು ಪಾಂಡುರಂಗ್ ವಿಠಲ್ ಅಂತೇಳಿ ನಮ್ಮ ಯುವ ಹೋರಾಟಗಾರ 3 ಜನ ಸೇರಿಕೊಂಡು ಈ ಜಪ್ತಿಯನ್ನು ವಿರೋಧ ಮಾಡುವಂಥ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿ, ಮೊದಲನೇದಾಗಿ ಅದು ಬಾಳುಪೇಟೆನಲ್ಲಿ ಒಂದು ಸಹಕಾರಿ ಸಂಸ್ಥೆಯಲ್ಲಿ ರೈತರ ಮನೆಗಳನ್ನು ಜಪ್ತಿ ಮಾಡಿ ಇಟ್ಟಂಥ ಸಾಮಾನುಗಳನ್ನು ಹೊರತಂದು ರೈತರಿಗೆ ಆ ಸಾಮಾನುಗಳನ್ನು ಪಟ್ಟಿ ಮಾಡಿ ಹಂಚುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಮುಖಾಂತರ ಒಂದು ಮರು ಜಪ್ತಿ ಅನ್ನುವಂಥ ಒಂದು ಹೊಸ ಪರಿಕಲ್ಪನೆಯನ್ನು ಶಿವಪ್ರಸಾದ್ ಅವರು ಕೊಡ್ತಾರೆ. ಅದ್ರ ಮುಖಾಂತರ ಹಾಸನ ಜಿಲ್ಲೆನಲ್ಲಿ ವ್ಯಾಪಕವಾಗಿ, ಅದು ಕೆರಣ್ಯ ಇರ್ಬೋದು, ಕುಪ್ಪಳ್ಳಿ ಇರ್ಬೋದು, ಹೊಸೂರು ಇರ್ಬೋದು, ಅನೇಕ ಕಡೆ ಮರು ಜಪ್ತಿ ಚಳವಳಿ ಆಗುತ್ತೆ. ಒಂದು ಕೈ ಮುಗಿಯಕ್ಕೆ ಶುರು ಆಗ್ತದೆ. ಸಬ್ ಇನ್ಸ್ಪೆಕ್ಟರ್ಗಳೆಲ್ಲ ದಯಮಾಡಿ ನಮ್ಮ ಪ್ರದೇಶಕ್ಕೊಂದು ಈ ಚಳವಳಿ ಮಾಡಬೇಡಿ. ಯಾಕೆಂತಂದ್ರೆ ಅದು ದೊಡ್ಡ ಸಾಕಷ್ಟು ಕೆಲಸ ಆಗಬೇಕು. ಒಂದು ಅದನ್ನ ನಮಗೆಲ್ಲ ರೈತರ ಮೇಲೆ IPCಯ 395ನೇ ಸೆಕ್ಷನ್, ಡೆಕಾಯಿತಿ ಸೆಕ್ಷನ್ ಅನ್ನು ಹಾಕ್ತಿದ್ರು. ಸ್ನೇಹ ಅವರೊಟ್ಟಿಗೆ ಮುಂದುವರೆದಿದ್ದು ಸ್ವಲ್ಪ ಸಮಯ ಮುನ್ಸ್ಕೊಂಡಿದ್ರು.
ಆಮೇಲೆ ಒಂದು ದಿವಸ ನಾನು ಊರಿಗೆ ಬರಬೇಕಾದ್ರೆ ಬೆಳ್ಳೂರು ಕಾಫಿ ಡೇನಲ್ಲಿ ಸಿಕ್ಕಿದ್ರು. ಏನ್ರಿ ಶಂಕರ್, ಚುನಾವಣೆ ವಿಷಯ ಮರ್ತೇ ಇಲ್ವೇನ್ರಿ ಅಂದರು. ಅಯ್ಯೋ, ನಾನು ಮರ್ತೀನಿ ಸರ್, ನೀವು ಮರ್ತಂಗೆ ಕಾಣೋದಿಲ್ಲ. ಹಾಳಾಗಿ ಹೋಗ್ಬಿಟ್ರಿ, ಏನು ಮಾಡ್ತಾಯಿದ್ರಿ ಏನು ಅಂತ ಒಂದಷ್ಟು ಚಿತ್ರಕಲಾ ಪರಿಷತ್ನ ಬಗ್ಗೆ ಅದು ಇದು ಮಾತಾಡಿ ಏನೇನು ಮಾಡ್ಬೋದು ಅನ್ನೋ ಸಲಹೆಗಳನ್ನೆಲ್ಲ ಕೊಟ್ಟರು. ಅದಕ್ಕಿಂತ ಮುಖ್ಯವಾಗಿರೋದು ಇನ್ನೊಂದು, ಅವರೊಬ್ಬ ವಾಸ್ತುಶಿಲ್ಪಿ ಅನ್ನೋದನ್ನ ಇಲ್ಲೆಲ್ಲ ನೀವೆಲ್ಲ ನೋಡಿದ್ದೀರಿ. ನನ್ನ ಮನೆ ತೋಟದ ಮನೆ ಕಟ್ಟಿದ್ದು ಕೂಡ ನನ್ನ ಮನೆ ತೋಟದ ವಾಸ್ತುಶಿಲ್ಪಿ. ನಮ್ಮ ಮೊದಲನೇ ಮನೆ ಬಣಕಲ್ ಹತ್ರ ಏನಿದೆ ಅದರ ವಾಸ್ತುಶಿಲ್ಪಿ ಕೂಡ ಅವರೇ. ಅದನ್ನು ಡಿಸೈನ್ ಮಾಡಿ ಇದು ತೋರಿಸ್ತಾ ಇರ್ಬೇಕು. ಅದನ್ನು ತೇಜಸ್ವಿ ಹತ್ರ ನಾನು ಹೇಳಿದೆ, ಅವ್ನು ಮನೆ ಕಟ್ಟಬೇಕು ಅಂತಿದ್ದೀನಿ ಕಣ್ರಿ, ಈ ಥರ ಯಾರನ್ನ ಮಾಡೋದು ಅಂತ. ನಾವು ಕೆಲವರು ಆರ್ಕಿಟೆಕ್ಟ್ ಅವನ ಕೈಲೇ ಕಟ್ಸಯ್ಯ ಶಿವಪ್ರಸಾದ್, ನನ್ನ ಮನೇನೂ ಮಾಡಿದ್ದೇನೆ, ನೀನು ಮಾಡಿಸು. ಆಯಿತು ಅಂತ ಹೇಳಿದೆ. ಆಗ ಶಿವಪ್ರಸಾದ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಎಲ್ಲ ತೋರಿಸೋಂಥ ಸಂದರ್ಭದಲ್ಲಿ, ನೀವು ಮಲೆನಾಡಿನವ್ರದ್ದು ಒಂದು ಕಣ್ರಿ, ಏನು ಸರ್, ಏನಿಲ್ಲ, ನೀವು ಆ ದೇವ್ರ ಕೋಣೆ ಅಷ್ಟು ದೊಡ್ಡ ಇರಬೇಕು, ಇಷ್ಟು ದೊಡ್ಡ ಇರಬೇಕು ಅಂತೆಲ್ಲ ಅದೆಲ್ಲ ಮಾಡೋಕ್ಕೆ ಕೊಡ್ಕಂಡ್ರಿ. ದೇವ್ರು ಎಲ್ಲ ಕಡೆ ಇದ್ದರೆ ಅವನಿಗೊಂದು ಸಣ್ಣ ಕೋಣೆ ಹಾಕ್ರಿ, ಎಷ್ಟು ಬೇಕೋ ಅಷ್ಟು ಇದ್ರೆ ಆಯ್ತು. ನಮ್ಮಮ್ಮ ಇಲ್ಲ, ಏನು ನೀನು ದೇವ್ರು ನಮ್ಮದೇ ಇರೋನ್ನೇ ತಂದು ಇಲ್ಲಿ ಮನೆ ಕಟ್ಸಕ್ಕೆ ಹೊರಟಿದೀಯಾ. ಕಾರ್ಯಕ್ರಮದಲ್ಲಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್, ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್, ಶಿವಪ್ರಸಾದ್ ಅವರ ಪತ್ನಿ ಸಿ. ಸುವರ್ಣ, ಹಿರಿಯ ಸಮಾಜವಾದಿ ಜಿ.ಎಲ್. ಮುದ್ದೇಗೌಡ, ಹಿರಿಯ ದಲಿತ ನಾಯಕ ನಾರಾಯಣದಾಸ್, ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಕೆ.ಎಚ್. ವೇಣುಕುಮಾರ್, ಶಿಕ್ಷಕ ಬಿ.ಡಿ. ಸಾಹಿತಿ ಪಂಕಜ ಗೊರೂರು, ಶಂಕರೇಗೌಡ, ಚಿತ್ರಕಲಾವಿದ ಶಂಕರ್ ಮಾದಿಗದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ.ಆರ್. ವಿಜಯಕುಮಾರ್, ಶಿವಪ್ರಸಾದ್ ಒಡನಾಡಿಗಳ ಬಳಗದ ಬಿ.ಎಸ್. ದೇಸಾಯಿ, ಎಂ. ಸೋಮಶೇಖರ್, ಧರ್ಮೇಶ್ ಕೃಷ್ಣದಾಸ್, ಎಚ್.ಆರ್. ನವೀನ್ ಕುಮಾರ್, ಎಂ.ಜಿ. ಪೃಥ್ವಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. You are watching TV 46 News Kannada.